ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಗಾರ ಪ್ರಕಾಶ್ ಟಾಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನ್ ಹೇಳ್ಕೊಡಕೊಂಡಿದ್ದೀನಿಪ್ಪ ಅಂತಂದ್ರೆ, ನಾವು ನೆಟ್ವರ್ಕ್ ಸ್ಪೀಡೋಮೀಟರ್ ಅಂದ್ರೆ ರಿಯಲ್ ಟೈಮ್ ನೆಟ್ವರ್ಕ್ ಅನ್ನ ಯಾವ ತರನಾಗಿ ನಾವು ಇದನ್ನ ಮಾಡಬೇಕು ಬಗ್ಗೆ ಈಗ ನಾನು ನಿಮಗೆ ಒಂದ್ಸಲ ಇದನ್ನ ಈಗ ಹೇಳ್ಕೊಡ್ತೀನಿ. ಅದಾದ ನಂತರ ಯಾವ ತರನಾಗಿ ಚೇಂಜಸ್ ಆಗ್ತತಿ, ಏನಾಗುತ್ತೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ಮೇಲ್ಗಡೆ ನೋಡಬಹುದು ನೀವು 4G+ ಅಂತ ಇದೆ. ಇದ್ರ ಮಗಳು ಏನ್ ಬರುತ್ತೆಪ್ಪ ಅಂದ್ರೆ ಎಷ್ಟು KB ನಮ್ದು ಎಷ್ಟು KB ಫರ್ ಸೆಕೆಂಡ್ ನಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ಕೊಡುತ್ತೆ. ಇದ್ರ ಮಗಳ ಬರುತ್ತೆ. ಅದನ್ನ ಯಾವ ತರ ನಾವು ಆನ್ ಮಾಡಬೇಕು, ಆಪ್ ಆಗಿರುತ್ತೆ ಅದು. ಅದನ್ನ ಆನ್ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಸೆಟ್ಟಿಂಗ್ ನಲ್ಲಿ ಹೋಗ್ಬೇಕಾಗುತ್ತೆ. ಸೆಟ್ಟಿಂಗ್ ನಲ್ಲಿ ಹೋಗ್ಬಿಟ್ಟು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಲ್ಗಡೆ ಈ ತರನಾಗಿ ಸ್ಕ್ರೋಲ್ ಮಾಡಿದ್ರೆ ಸಾಕು. ನೋಟಿಫಿಕೇಶನ್ಸ್ ಅಂಡ್ ಸ್ಟೇಟಸ್ ಬಾರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ಸ್ಟೇಟಸ್ ಬಾರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮಗೆ ನೀವು ನೋಡಬಹುದು ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಏನಾಗಿದೆ ಆಫ್ ಆಗಿದೆ. ಅದನ್ನ ಆನ್ ಮಾಡಿದ್ರೆ ನಾವು ಏನಾಗುತ್ತೆ ಅಂತ ಇಲ್ಲಿ ಮೇಲ್ಗಡೆ ನೋಡಿ. ಈಗ ಈ 4G ಅಂತ ಇದೆಯಲ್ಲ, 4G+ ಅಂತ ಇದೆಯಲ್ಲ, ಇದ್ರ ಮಗ್ಲು ಒಂದು ಇದನ್ನ ಬರುತ್ತೆ, ನೀವು ನೋಡಬಹುದು. ಈಗ ನಾವು ಆನ್ ಮಾಡ್ತಿದ್ದಾಗೆ ನಾವು ಬಂದಿದೆ ನೋಡಿ, KB 0KB 6KB ಅಂತ ಈಗ ಬರ್ತಾ ಇದೆ 5.19 ಅಂತ 19 20 ಈ ತರನ ಬರುತ್ತೆ. ಈ ತರನ ನಾವು ನೋಡ್ಬೇಕಪ್ಪ ಅಂತಂದ್ರೆ ನಾವು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಯಲ್ ಟೈಮ್ ನೆಟ್ವರ್ಕ್ ಅಂತ ನೆಟ್ವರ್ಕ್ ಸ್ಪೀಡ್ ಅಂತ ಇದೆಯಲ್ಲ, ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಆನ್ ಮಾಡ್ಬೇಕಾಗುತ್ತೆ. ಈಗ ನಾ ಆಫ್ ಮಾಡ್ತೀನಿ, ನೀವು ನೋಡಬಹುದು ಆಫ್ ಮಾಡಿದ್ರೆ ಇದು ಹೋಗ್ಬಿಡುತ್ತೆ. ಇದನ್ನ ನೀವು ಏನಾದ್ರೂ ಆನ್ ಮಾಡ್ಬೇಕು ಅನ್ಕೊಂಡ್ರೆ ಈ ತರನಾಗಿ ನೀವು ಆನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಮರಿಬೇಡಿ. ಮತ್ತೆ ಇದೇ ತರನಾದ ಇಂಪಾರ್ಟೆಂಟ್ ಯಾವ್ದಾದ್ರು ವಿಡಿಯೋಗಳನ್ನು ನಾನು ಮಾಡಿ ಹಾಕ್ಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ಅಂತ ಅಂದ್ರೆ ನೀವೇನ್ ಮಾಡಬಹುದು, ಕಮೆಂಟ್ ಮೂಲಕ ನನಗ